ಏ ಏನ್ ಮಕ ನೋಡ್ತಿದ್ಯಾ? ಸರ್ನ ಹೋಗ್ಬಿಟ್ಟು ಒಂದ್ ಲೋಟ ಕಾಪಿಯ ಮಾಡ್ಕೊಂಬಿಟ್ ಬಾ. ಅಯ್ಯೋ ನಿನ್ನ ಕೆಲ್ಸಕ್ಕೆ ಅಂತ ಮಾಡಿಕೊಂಡ್ರೆ ಸುಮ್ಮನೆ ನಿಂತ್ಕೊಳಕ ಸರ್ನ ಹೋಗಿ ಕಾಪಿ ಇಕ್ಕೊಂಡ್ ಬಾ ಹೋಗು. ಅಯ್ಯೋ ಬಾಯೆಲ್ಲ ಒಂಥರ ಆಯ್ತೈತೆ. ನನಗೂ ಓಡಾಡಿ 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 ಸಾಕಾಗೋಯ್ತೆ. ಆ ಪ್ಯಾಟ್ರಿ ಕಟ್ಟ ಹತ್ರ ಹೋಗಲ, ಇಲ್ಲ ಮನೆ ಕಡೆ ನೋಡ್ಕೊಳ್ಳೋಣ, ದುಡ್ಡು ಎಣ್ಸನ. ಅಯ್ಯೋ 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 ನಂಗೇನು ಒಂದ ಎರಡ ಏಳು ಯಾ ಪಾಟಿ ನನಗಂತೂ ತಲೆನೋವು ಅಂತ ಹೇಳಿದ್ರೆ ಆ ಪಾಟಿ ತಲೆನೋವು. ಹೋಗೋಗಿ ಮಾಡ್ಕೊಬಿಟ್ ಬಾ ಹೋಗು. ಸರಿ ಸರಿ ಆಯ್ತು ಮಾಡ್ಕೊಬತ್ತೀನಿ. ಪ್ಯಾಟ್ರಿ ಓಪನ್ ಇವಾಗೆ ಯಾರ ಕರಿಯನ? ಹೊಟ್ಟೆ ಹುರ್ಕೊಂಡು ಸಾಯ್ಲಿ. ನಮ್ಮ ಅತ್ತೆನ ಪದ್ದಿನ ಹಾಗೆ ಅವಳಲ್ಲ ನನ್ನ ಸವತಿ ಮಮತಿ ಅವಳನ್ನ, ಆಮೇಲೆ ನಮ್ಮೂರಾಗಿರೋರ್ನ ಎಲ್ರೂ ಕರಿಬೇಕು ನಾನು. ನಂದೇ ಅಲ್ವಾ? ಸಾವುಕಾರು ನನ್ನ ಹೆಸರು ಇಕ್ತೀನಿ ಅಂತ ಹೇಳಿದ್ರಲ್ಲ ಫ್ಯಾಕ್ಟ್ರಿಗೆ, ಶಾರದಾ ಅಂತ ಹೇಳ್ಬಿಟ್ಟು ಅದನ್ನೇ ಇಕ್ಕಿಸ್ಬೇಕು. ಅಷ್ಟು ಬಿಟ್ರೆ ಇನ್ನೇನೂ ಇಲ್ಲ. ನಿಮ್ಮ ಹತ್ರ ಏನೋ ಏಳನಿ ಅಂತ ಹೇಳ್ಬಿಟ್ಟು ಮೊನ್ನೆಯಿಂದ ಅನ್ಕೋತಿದ್ದೆ. ನೀವೇನು ಅನ್ಕೋತಿರೋ ಅಂತ ಹೇಳ್ಬಿಟ್ಟು ನಾನೇ ಏನು ಹೇಳಲಿಲ್ಲ. ಅಯ್ಯ ಅದೇನು ಅಂತ ನಾನು ಕೇಳಿಸ್ಕೊತೀನಿ. ಹೇಳ್ಬೇಕು ಅಂದರೆ ಸುಮ್ಕಾದ್ರೆ ಆಯ್ತದ? ಅದೇನು ವಿಷಯ ಅಂತ ಹೇಳ್ಬಿಟ್ಟು ಹೇಳು. ನೋಡಿ ಹಿಂಗೆ ಅಂತೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದು ಎಲ್ಲ ಮಾಡ್ಕೋಬೇಡಿ. ಅದು ಏನು ಅಂತ ಹೇಳಿದ್ರೆ ಅದೇ ಊರಾಗೆ ಆ ಸಂಕ್ರಮ ಹೇಳ್ತಾ ಇದ್ಲು, ಸಾವುಕಾರರು ಯಾರೋ ಬ್ಯಾರ ಹಿಂದೆ ಓಡಾಡ್ತಾವನೆ ಅಂತ ಹೇಳ್ತಾ ಇದ್ರು. ನೋಡೋಕೆ ಸಂದಕವಳಂತೆ ಅವಳು ಮಾತ್ರ, ಅವಳಿಂದೆ ಸಾವುಕಾರ ಓಡಾಡ್ತಾವನೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸುಮಾರಾಗಿ ಹೇಳ್ತಿದ್ರು ಜನ ಎಲ್ರೂ. ನಾನು ನಿಮ್ಮ ಹತ್ರ ಯಾಕೆ ಹೇಳ್ತಾ ಇವನಿ ಅಂತ ಹೇಳಿದ್ರೆ, ನೀವು ಸ್ವಲ್ಪ ಕೈ ಬಾಯಿ ಎಲ್ಲ ಹುಷಾರಾಗಿ ಮಾಡಿಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇವನಿ ಅಷ್ಟೇ. ನೀವು ಅಲ್ಲೇ ಕ್ಯಾಮೆ ಮಾಡೋದಲ್ವಾ, ಜೊತೆಗೆ ಸೇರ್ಕೊಂಡು ನೀವು ಫ್ಯಾಕ್ಟ್ರಿ ಎಲ್ಲ ಕಟ್ತಾ ಇದ್ದೀರಲ್ವಾ, ಅದಕ್ಕೇನೆ ನಿಮ್ಗೇನು ತೊಂದರೆ ಆಗಬಾರ್ದಲ್ವ ಮುಂದಕ್ಕೆ, ಅದಕ್ಕೇನೆ ಹಿಂಗೆ ಹೇಳ್ತಾ ಇರೋದು. ನೋಡಿ ಹೆಂಗನ ಮಾಡಿ ನೀವು ಸ್ವಲ್ಪ ಹುಷಾರಾಗಿರ್ರಿ. ಯಾವುದೋ ಯಂಗ್ಸಂತೆ ಪ್ಯಾಟೆಯಿಂದ ಬಂದವಳಂತೆ, ಬೋಸ್ ಅಂದಕೊಳ್ಳಂತೆ, ದಾಳಿಂಬೆ ಚಿಲ್ವೆ ಇದ್ದಂಗವಳಂತೆ, ಅಂಥವಳಿಂದೇ ಬಿದ್ದವರಂತೆ ಸಾವುಕಾರರು. ಇದೇನಿ ನಿಂಗೆ ಹೇಳ್ತಿದ್ಯಾ? ಎದೋಗ ಸುಮ್ಕೇನಿಯಾ? ಎದೋಗ ಅಂತಂದಲ್ಲ, ಎದೋಗು. ಅವಯ್ಯ ಯಾಕೆ ಬ್ಯಾರನಿಂದ ತಿರುಗ್ತಾನೆ? ನಾನು ಕಂಡಿದ್ದೀನಿ 24 ಗಂಟೆ ಜೊತೆಗೆ ಇರ್ತೀನಿ, ಯಾರ ಜೊತೆಗೂ ತಿರ್ಗಕ್ಕಿಲ್ಲ. ಇದು ಹಂಗೆ ಹೇಳ್ತೀಯ ನೀನು ಅಂತ ಹೇಳಿದ್ರೆ ನನ್ನ ಸಾವುಕಾರ ಮಧ್ಯೆ ಬಿಸಿನೆಸ್ ಎಲ್ಲನೂ ಕಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆಯಾ ನೀನು ಅನ್ನಿಸ್ತದೆ. ಏನೋ ಪದ್ದಿ ಹೇಳ್ಕೊಟ್ಲ ಹಿಂಗೆ ಹೇಳು ಅಂತ ಹೇಳ್ಬಿಟ್ಟು ಸುಮ್ಕೇನಿಯಾ? ಎದ್ದೋಗು. ಏನೋ ಕಣಕ್ಕ, ನನಗೆ ಯಾಕೆ ಬೇಕು ಇರೋದು? ನೀ ಹೇಳ್ದೆ ಇದನ್ನ ಬಿಟ್ರೆ ನನಗೆ ಏನು ಬೇಕು ಹೇಳು? ಇದ್ದಂಗೆ ಹೇಳಿದ್ರೆ ಅದೇನೋ ಅನ್ನಂಗೆ ಆಯಿತು. ಏನೋ ಇದ್ದಿದ್ದು ಇದ್ದಂಗೆ ಹೇಳ್ದು ನಮ್ಮ ಅಷ್ಟೇ. ನೆನೆಯ ಜನ ಊರೇ ಕೂಗ್ತೈತೆ ಅಂತದ್ರಾಗೆ ನಿಮಗೆ ಗೊತ್ತಿಲ್ಲ ಅಂತಂದರೆ ನಾ ಕಾಣೆ ಅದೇನೋ. ನಾನೇನು ಬೇಕು ಅಂತ ಹೊಟ್ಟೆ ಊರಿಗೆ ಹೇಳಿಲ್ಲ. ಪಾಪ ನನಗೂ ಕೆಲಸ ಕೊಟ್ಟಿದ್ದೀರಾ, ನೀವು ಸಂದಕ್ಕಿದ್ರೆ ನಾನು ಸಂದಕ್ಕಿತ್ತೀನಿ. ನಿಮ್ಗೇನಾದರೂ ದುಡ್ಡು ಒಂಚೂರು ಕಮ್ಮಿ ಆಗ್ಬಿಟ್ಟು ಸಾವುಕಾರ ಏನಾರ ಮೋಸ ಮಾಡಿಬಿಟ್ರೆ ಊರಿಗೆ ಗೊತ್ತು ಸಾವುಕಾರ ಎಂತ ಮೋಸ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಆಮೇಲೆ ನೀವು ಬೀದಿಗೆ ಬಂದ್ಬಿಟ್ರೆ ನನ್ನ ಕೆಲಸನೂ ಹೋಗ್ಬಿಡ್ತದಲ್ಲ ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಳ್ದೆ ಅಷ್ಟೇ. ನೆನೆಯ ಏಯ್ ಮುಚ್ಕೊಂಡೆ ದೋಗೆ ಹೆಂಗೆ ಹೇಳ್ತಾಳೆ ನೋಡು. ಸಾವುಕಾರ ನನ್ನ ಇಷ್ಟಪಡ್ತಾ ಇರೋದು, ಇವಳು ಹೆಂಗೆ ಹೇಳ್ತಾಳೆ ಅಂತ ಹೇಳಿದ್ರೆ ಥೂ. ಆದ್ರೂ ಏನಾರ ಒಂದು ಪ್ಲಾನ್ ಮಾಡ್ಕೊಂಡಿರ್ಬೇಕಲ್ಲ. ಇವಳು ಹೇಳಿದ್ದೇನಾರ ಹುಸಿ ನಿಜ ಹೋಗ್ಬಿಟ್ರೆ, ಕೆಟ್ಟದ್ದು ಸಡನ್ನಾಗಿ ಆಗ್ಬಿಟ್ರೆ ತಲೆ ಕೆಟ್ಟೋಗ್ಬಿಡ್ತದೆ. ರೀ ಉಗುದ್ ಬಂದ್ರೆ ನಮ್ಮ ಮಮ್ತಿನ ವಾ ಸರಿಯಾಗಿ ಉಗುದ್ಬಿಟ್ಟು ಬಂದಿವ್ನಿ. ಇನ್ನೊಂದು ಕಿತ ಓಡಾಡಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ಲು ಗೊತ್ತೇನು? ಸರಿಯಾಗೆ ಅಂದ್ರೆ ಹೆಂಗ್ ಉಗುತ್ತಿದ್ದೀನಿ ಅಂದ್ರೆ ಅವಳಂತೂ ತಲೆ ಕೆಡಿಸ್ಕೊಂಡು ಕುತ್ಕೋಬೇಕು, ಹಂಗ್ ಉಗುತ್ತು ಬಿಸಾಕ್ಬಿಟ್ಟಿದ್ದೀನಿ. ನಾನಂದ್ರೆ ಸುಮ್ಕಿ ಅನ್ಕೋಬಿಟ್ಟ. ಸರಿಯಾಗೆ ಮಾಡಿದ್ದೀರಾ, ಬರ್ರಿ. ನಾನು ಹೋಗಿದ ತಕ್ಷಣ ಗಡ 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 ನಡುಗ್ಬಿಟ್ಲು ನಮ್ಮ ಅತ್ತೆ. ನಾನಂದ್ರೆ ಸುಮ್ಕಿನ ಸರಿಯಾಗಿ ಉಗುತ್ತು ಉಪ್ಪು ಖಾರ ಹಾಕ್ಬಿಟ್ಟು ಬಂದಿದ್ದೀನಿ. ಇನ್ನೊಂದು ಕಿತ ಹೋಗಕ್ಕಿಲ್ವಂತೆ ಹೇಳು. ರೀ ನನಗೆ ಏನು ಅನ್ನಿಸ್ತೈತಿ ಅಂತ ಹೇಳಿದ್ರೆ, ನಿಮ್ಮ ಹತ್ರ ಏನೋ ಮಾತಾಡೋಣ ಅಂತ ಅನ್ಕೊಂಡೆ. ಅದೇನು ಹೇಳೆ? ರೀ ಇವಾಗ ಫ್ಯಾಕ್ಟ್ರಿಯ ಕಟ್ತಾ ಇದೀವಲ್ಲ ನಮ್ಮೊಳ್ದಾಗೇನೆಯ, ಅದ್ರಾಗ ಇವಾಗ 2 ಪಾಲು ಆಯ್ತದೆ. ಸಾವುಕಾರಗೊಂದು ನಮಗೊಂದು ಅಂತ ಹೇಳ್ಬಿಟ್ಟು 2 ಪಾಲು ಆಯ್ತದೆ ಇವಾಗ. ನನಗೇನು ಅನ್ನಿಸ್ತದೆ ಅಂತ ಹೇಳಿದ್ರೆ, ಪೂರ್ತಿ ಫ್ಯಾಕ್ಟ್ರಿ ನಮ್ಮದೇ ಆದರೆ ಪೂರ್ತಿ ಫ್ಯಾಕ್ಟ್ರಿ ನಮ್ಮದೇ ಹೆಂಗಾಯ್ತದೆ? ಪೂರ್ತಿ ಫ್ಯಾಕ್ಟ್ರಿ ನಮ್ಮದೇ ಆಗಬೇಕು ಅಂತ ಹೇಳಿದ್ರೆ ನಮ್ಗೆ ನಾವೇನೇ ದುಡ್ಡು ಹಾಕ್ಬಿಟ್ಟು ಎಲ್ಲ ಮಾಡಿಬಿಟ್ಟು ಫ್ಯಾಕ್ಟ್ರಿ ಕಟ್ಟಬೇಕಿತ್ತು. ಪೂರ್ತಿ ಫ್ಯಾಕ್ಟ್ರಿ ನಮ್ದೆಲ್ಲ ಆಯ್ತದೆ ಹೇಳು? ಅದೆಲ್ಲ ಆಗ್ದಿರೋ ಕೆಲಸ ಏನು ಮಾಡೋಕ್ಕಾಯ್ತದೆ? ಇಬ್ರು ಹಂಚ್ಕೊಂಡು ಮಾಡ್ಕೊಂಡು ಹೋದ್ರಾಯ್ತು ಬಿಡು. ಏನು ಬಿಟ್ಕೊಟ್ಬಿಟ್ಟೇನೆ ಅಯ್ಯಪ್ಪ ಆಗ್ದಿರೋ ಕೆಲಸ ಅದೆಲ್ಲನೂ ಬಿಡು. ಅರ್ಧನೇನಿಯ ಬರಲಿ, ಅವ್ರಿಗೂ ಅರ್ಧ ಲಾಭ ಹೋಗ್ಲಿ, ನಮಗೂ ಅರ್ಧ ಲಾಭ ಬರಲಿ, ಸಾಕು. ಇನ್ನೇನಂತೆ? ಈ ಅಮ್ಮ ಹೇಳ್ದಂಗೆನೆಯ ಸಾವುಕಾರ ನನಗೆ ಕೈ ಎತ್ಬಿಟ್ರೆ ನನಗೂ ಹಂಗೆ ಅನ್ನಿಸ್ತೈತೆ. ಕೈಯೆಲ್ಲ ಎತ್ತಕ್ಕಿಲ್ಲ, ಆದ್ರೂ ಸೇಫ್ಟಿಗೋಸ್ಕರ ಏನಾರ ಮಾಡ್ಕೋಬೇಕಲ್ವ. ನನ್ನ ಸಾವುಕಾರು ನನಗೆ ಬಿಟ್ಬಿಟ್ಟು ಬೇರೆ ಯಾರನ್ನೂ ಇಷ್ಟಪಡಲ್ಲ, ಅದೇನೋ ಗೊತ್ತಿರೋ ಮಾತೇನೇನಿಯ. ಆದರೆ ಕೈಗೆ ಎತ್ಬಿಟ್ರೆ ಸೇಫ್ಟಿಗೆ ಏನಾರ ಮಾಡ್ಕೋಬೇಕಲ್ಲ. ನಾನು ಮಾಡ್ತಿರೋ ಪಿಲಾನೇ ಸರಿ. ರೀ ಎಷ್ಟು ದಿನ ಅಂತ ಹೇಳ್ಬಿಟ್ಟು ಹಿಂಗೆ ಇರೋಕ್ಕಾಯ್ತದೆ? ನೋಡಿ ನಿಮ್ಗೇನು ಗೊತ್ತಾಗಕ್ಕಿಲ್ಲ. ನಾನು ಹೆಂಗನ ಮಾಡಿ ನೈಸ್ ಮಾಡಿಬಿಟ್ಟು ಅವ ಇಂತಾಗ ನೈಸು ಪೈಸು ಮಾಡಿಬಿಟ್ಟು ಹೆಂಗನ ಮಾಡ್ಬಿಟ್ಟು ಆ ಫ್ಯಾಕ್ಟ್ರಿನೂ ಪೂರಾ ನನ್ನ ಹೆಸ್ರಿಗೆ ಏನೇ ಮಾಡಿಸ್ಕೊಬಿಡ್ತೀನಿ. ಹೆಂಗಿದ್ರು ಜಮೀನು ನನ್ನ ಹೆಸ್ರನಾಗ ಏನೇ ಇರೋದು. ಇನ್ನು ಆ ಫ್ಯಾಕ್ಟ್ರಿ ಎಲ್ಲನೂ ನನ್ನ ಹೆಸ್ರಿಗೆ ಮಾಡಿಸ್ಕೊಬಿಡ್ತೀನಿ ರೀ. ಆವಾಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಯಾವ ಇನ್ನೂ ಈಚೆ ಕಡೆಗೆ ಹಾಕ್ಬೇಕ್ರಿ. ಹಂಗೆ ಮಾಡಬೇಕು. ಆ ವಯ್ಯನ್ನ ಎಲ್ಲರೂ ಊರಾಗೆ ಸರಿ ಇಲ್ಲ ಅಂತ ಹೇಳ್ತಿರ್ತಾರೆ. ನನಗೇನೋ ಸರಿ ಇಲ್ಲ ಅಂತ ಏನು ಅನ್ನಿಸ್ತಿಲ್ಲ ರೀ, ಒಳ್ಳೆಯವನೇ ಅಂತ ನೀನು ಅನ್ನಿಸ್ತೈತೆ.
ಆದರೆ ಯಾಕೆ ಬೇಕು ಸುಮ್ಕೆ ನಾವು ನಾಮ ಹಾಕೊಳ್ಳೋದು ಅಂತ ಹೇಳ್ಬಿಟ್ಟು ಹೆಂಗನ ಮಾಡಿ ಇಡೀ ಫ್ಯಾಕ್ಟ್ರಿಯ ಆ ಸಾವುಕಾರ ಮೋಸ ಮಾಡಿಬಿಟ್ಟು ನಾವೇನೇ ಇಡೀ ಫ್ಯಾಕ್ಟ್ರಿ ನಮ್ಮ ಹೆಸ್ರಿಗೆ ಏನಿಯ ಮಾಡಿಸ್ಕೊಬಿಡೋಣ. ಅವಾಗ ನಾನು ನೀವು ಇಬ್ಬರೇನಿಯೋ ಅದಕ್ಕೆ ಸಾವುಕಾರ ಹೋಗ್ಬಿಡ್ತೀವಿ. ಎಲ್ಲ ಫ್ಯಾಕ್ಟ್ರಿನಾಗ ಬರೋ ದುಡ್ಡೆಲ್ಲ ಎತ್ಕೊಂಡು ಮಜವಾಗಿರ್ಬೋದು ರೀ. ನಿನಗೆ ಎಲ್ಲಿಂದ ಬರ್ತವೆ ಇಂಥ ಕೊಂತ್ರಿ ಬುದ್ಧಿಗಳೆಲ್ಲನೂ ಅಯ್ಯಪ್ಪ ಸುಮ್ಕೆ ಬಿಡ್ತಾನ. ನಮ್ಮ ಹೆಸ್ರುಗಾದ್ರಿ ನೀನು ಬಾಯ್ ಬಿಡ್ಕೊಂಡಾನೆ ಯಪ್ಪ. ನೋಡಿ ನೀವು ಎಲ್ಲ ಪೇಪರು ಪತ್ರ ಎಲ್ಲ ರೆಡಿ ಮಾಡಿಸ್ಬಿಡಿ ಸರಿನಾ. ನಾನು ಹೆಂಗೆ ಹೇಳ್ತೀನೋ ಹಂಗೆಲ್ಲ ರೆಡಿ ಮಾಡಿಸ್ಬಿಡಿ. ನಾನೊಂದಿನ ಯಾವಾಗ ನಾ ಸಂದ ಕುಡಿತಾನಲ್ಲ, ಸಂದ ಕುಡಿದು ಮನಿಕತ್ತಾನಲ್ಲ, ಅವಾಗ ನಯಸ್ಸಾಗಿ ಹೋಗ್ಬಿಟ್ಟು ನಾನಂತನೂ ಎಲ್ಲ ಆಸ್ತಿನೂ ಬಾರಿಸ್ಕೊಬಿಟ್ಟು ನೀಟಾಗಿ ಬರ್ಸ್ಕೊಬಿಟ್ಟು ಫ್ಯಾಕ್ಟ್ರಿ ಜಾಗವ ನೀಟಾಗಿ ಬಂದ್ಬಿಡ್ತೀನಿ ಸರಿನೇನ್ರಿ. ನಾನು ಹಿಂಗೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇವತ್ತು ಸಂಜೆ ಎಲ್ಲ ಪೇಪರು ರೆಡಿ ಮಾಡ್ಬೇಕು ನೀವು. ನಾಳೆಗೆ ಎಲ್ಲ ನಾನು ಹೆಂಗನ ಮಾಡಿ ಸೈನ್ ಹಾಕ್ಸ್ಕೊಬಿಟ್ಟು ನಾಳೆ ನಾಡೋದ್ರಾಗ ಬರ್ತೀನಿ. ನಮ್ಮ ಹತ್ರ ನೀನು ಇರಲಿ ಪುತ್ರ ಗಿತ್ರ ಎಲ್ಲ ನನಗೆ ಫ್ಯಾಕ್ಟ್ರಿ ಎಲ್ಲ ಇನಾಗ್ರೇಷನ್ ಆದ ಮೇಲೆ ಆಮೇಕಿಂದ ಈ ಫ್ಯಾಕ್ಟ್ರಿ ನಮ್ಮದು ಅಂತ ಹೇಳ್ಬಿಟ್ಟು ಒದ್ದಿ ಚಕಡಿ ಕಾಕನ ಸಾವುಕಾರನ ಸರಿನಾ. ನೀವು ಅಂತ ಹೇಳಿ ನೀವು ಸಪೋರ್ಟ್ ಮಾಡ್ತೀರಾ ಅಂದರೆ ನಾನು ಮುಂದುವರಿತೀನಿ. ಇಲ್ಲ ಅಂದರೆ ನನ್ನ ಕೈಲಿ ಒಬ್ಳು ಕೈಲಿ ಏನು ಮಾಡೋಕ್ಕಾಗಕ್ಕಿಲ್ಲ, ಸುಮ್ಮನೆ ಆಯ್ತೀನಿ. ಯಾಕೋ ನಂಗೆ ಒಂಥರ ಬಾಯಿ ಹೋಯ್ತದೆ ಶಾರದಿ. ಏನಾರ ಹೆಚ್ಚು ಕಮ್ಮಿ ಆಗ್ಬಿಟ್ಟೆ ಆಮೇಲೆ ವಯಸ್ಸು ಸುಮ್ಮನೆ ಬಿಟ್ಬಿಡ್ತಾನೆ ನಮ್ಮನ್ನ. ಅದಕ್ಕೆ ಅವ ಏನು ಕೈಲಿ ಏನು ಮಾಡೋಕ್ಕಾಗಿಲ್ಲ. ನನಗೆ ಸಂದಾಗ ಗೊತ್ತು. ಅಯ್ಯಪ್ಪ ಒಳ್ಳೆಯವನೇನೇನೆಯ, ಆದರೆ ಏನೋ ಒಂಥರ ಭಯವಾಯ್ತದೆ. ಈ ನಡುವೆ ಯಾಕೋ ನನ್ನ ಹತ್ರನೂ ಮೊದಲು ಥರ ಇಲ್ಲ. ಏನೋ ಒಂಥರ ಹಂಗು ಅಂತವನಿ. ಅದಕ್ಕೆ ನಂಗೆ ಹುಸಿ ಡೌಟ್ ಐತೆ ಅಪ್ಪನ ಮೇಲೆ ಅಷ್ಟೇನೇನಿಯ. ಅದಕ್ಕೆ ಪುತ್ರ ಎಲ್ಲ ಹೋಗ್ಬಿಟ್ಟು ಪಟ ಅಂತ ರೆಡಿ ಮಾಡಿಸ್ಕೊಂಬಿಟ್ಟು ತಗೊಬಿಟ್ಟು ಬರ್ರಿ. ಅವ ಹಿಂಗೆ ಹಂಗೇನೇ ಒಂದು 4 ಎಣ್ಣೆ ಬಾಟ್ಲು ತಗೊಬಿಟ್ಟು ಬನ್ನಿ. ಹೋಗ್ಬಿಟ್ಟು ಸಂದ ಕುಡಿಸ್ಬಿಟ್ಟು ಎಲ್ಲನೂ ಸೈನ್ ಹಾಕ್ಸ್ಕೊಳತ್ತಾಗ ನೆಟ್ಟು ಬಂದ್ಬಿಡ್ತೀನಿ ಸರಿನಾ. ಈ ವಿಷಯ ನಿನ್ನ ಮಧ್ಯೆ ಮಾತಾಡಿರಲಿ. ಆಮೇಕಿಂದ ಆ ಕೃಷ್ಣಂಗೆ ಹೇಳೋದು, ಇವ್ನಿಗೆ ಹೇಳೋದು, ಅವ್ನಿಗೆ ಹೇಳೋದು ಎಲ್ಲ ಮಾಡೋಕ್ಕೆ ನೀವು ಹೋಗಬೇಡಿ. ನೀವು ಸುಮ್ಕೆ ಹೋಗಿ. ನೀವು ನೆಟ್ಟಿಗೆ ಹೋಗ್ಬಿಟ್ಟು ಪೇಪರ್ ರೆಡಿ ಮಾಡಿಸ್ಕೋಬೇಕು. ಯಾರಿಗೂ ಹೇಳ್ಕೊಡ್ದು ತಂದು ನನ್ನ ಕೈ ಕೊಡಬೇಕು. ಈ ಊರಾಗ ರೆಡಿ ಮಾಡಿಸ್ಬೇಡಿ. ಈ ಊರಾಗ ರೆಡಿ ಮಾಡಿಸಿದ್ರೆ ಸಾವುಕಾರಂಗೆ ಹೇಳೋರು ಶಾನೆ ಜನ ಇರ್ತಾರೆ. ಪ್ಯಾಟ್ಗೆ ಹೋಗ್ಬಿಟ್ಟು ರೆಡಿ ಮಾಡಿಸ್ಕೊಂಡು ತಗೊಬಿಟ್ಟು ಬಾ ಹೋಗಿ. ಸರ್ನ ಹೋಗ್ಬಿಟ್ಟು ಬನ್ನಿ. ಅಷ್ಟೊತ್ತಿಗಾಗಲೇ ನಾನು ಎಲ್ಲ ನನಗೆ ಇದು ಮಾಡಿಸ್ಕೊತೀನಿ. ಏನೋನೆ ಸರಿ, ಅದೇನೇನು ಪತ್ರ ಅದೇನೇನು ಸರ್ವೆ ನಂಬರು ಅದೆಲ್ಲನೂ ಹೇಳು. ನನಗೆ ಗೊತ್ತಿರೋ ನಾವು ಅವನೇ ಮುದ್ಗಿರಿಯಾಗೆ ಹೋಗ್ಬಿಟ್ಟು ಎಲ್ಲ ತಾಗಿ ರೆಡಿ ಮಾಡಿಸ್ಕೊಂಬಿಟ್ಟು ತಂದು ಕೊಟ್ಬಿಡ್ತೀನಿ ಅಂತಾಗಿ. ಇನ್ನೇನು ಮಾಡೋಕ್ಕಾಯ್ತದೆ. ನೀನು ಬೇಕು ಅಂತಿದ್ಯಾ, ನನಗೂ ಖುಷಿನೇ. ಫ್ಯಾಕ್ಟ್ರಿ ಎಲ್ಲ ನಮ್ಮ ಹೆಸರನ್ನಾಗಿದ್ರೆ ನನಗೂ ಖುಷಿನೇನೆಯಾ. ಸರಿ, ಈಗಲೇ ಹೋಗ್ಬಿಟ್ಟು ಪೇಪರ್ ಎಲ್ಲ ರೆಡಿ ಮಾಡಿಸ್ಕೊಬರ್ತೀನಿ. ಎಷ್ಟನೇ ಸರ್ವೆ ನಂಬರು ಏನು ಯಾರ ಹೆಸರನ್ನಾಗ ಐತೆ ಅಂತ ಎಲ್ಲ ಹೇಳು. ಈಗಲೇ ಹೋಗ್ಬಿಟ್ಟು ಮಾಡಿಸ್ಕೊಂಬಿಟ್ಟು ಬರ್ತೀನಿ ಅಂತ. ಸರ್ವೆ ನಂಬರ್ ಬಂದು 13/1 ನಮ್ಮೂರ ಹೆಸರು ಹಾಕು. ನಮ್ಮೂರ ಹೆಸರು ಹಾಕಿದ್ರೆ ಎಲ್ಲ ಬರ್ತದೆ. ಆ ಸಾವುಕಾರನ ಹೆಸರಿನಾಗ ಏನಾರು ಐತೆನೋ ನೋಡಿ. ಅಪ್ಪನ ಹೆಸರಿನಾಗೆಲ್ಲ ಫ್ಯಾಕ್ಟ್ರಿ ನನ್ನ ಹೆಸರಿನಾಗೆ ಕೊಡ್ತಿರೋದು. ಆದ್ರೂ ಒಂದ್ಕಿತ ನೋಡಿ ಪತ್ರಗಳೆಲ್ಲನೂ ವಿಚಾರಿಸ್ಬಿಟ್ಟು ಪತ್ರಗಳೆಲ್ಲನೂ ತಯಾರು ಮಾಡ್ಕೊಬಿಟ್ಟು ಬರ್ರಿ. ಸರಿ ಹೇಳು. ನೀನು ಯಾಕೆ ತಲೆ ಕೆಡಿಸ್ಕೊತೀಯ? ನಾನು ಹೋಯ್ತೀನಿ. ನಾನು ಪುತ್ರ ಎಲ್ಲ ರೆಡಿ ಮಾಡಿಸ್ಕೊಬತ್ತೀನಿ. ಸೊ ಇನ್ನೊಂದು ಹಾಕ್ಸ್ಕೊಂಡು ಬಂದ್ಬಿಟ್ಟು ಸಾಕು. ಇಲ್ಲ ಮನಿಯಾಳಿ, ಆ ಸಾವುಕಾರಂಗಿನ ಒಂದು ಕೈ ಶಾನೆ ಆಡ್ತಾವಳೆ. ಇವಳೇನಾದ್ರೂ ಇವಾಗ ಆಸ್ತಿ ಪತ್ರಕ್ಕೆಲ್ಲ ಸಂದ ಕುಡಿಸ್ಬಿಟ್ಟು ಸೈನ್ಕಿನ ಹಾಕಿಸ್ಕೊಬಿಟ್ರೆ ಇನ್ನು ರೋಜಾ ಮೇಡಮ್ ಅವ್ರ ಕತೆ ಅಷ್ಟೇ ಹಾರಾರ ಮಹಾದೇವ್ ಆಗೋಗ್ಬಿಡ್ತದೆ. ಏನು ಪ್ಲಾನ್ ಮಾಡ್ತೀರಾ ಗಂಡ ಎಂಟ್ರು ಕೂತ್ಕೊಂಡು ನೀವಿಬ್ರು. ಇಂಥ ಕಿರಾತ್ಕರು ನೀವು ಅಂತ ನಾನು ಮನ್ಸಾಗೂ ಅನ್ಕೊಂಡಿರಲಿಲ್ಲ. ಮನ್ಸಾಗೆಲ್ಲ ವಿಸ ಬರೀ ಕಂಡೋರ್ದು ಬಾಸಕ್ಕಳ ವಿಸ. ಆವ ಹಿಂಗೂ ನಿಂಗೂ ಸರಿಯಾಗೈತದೆ. ಸರಿಯಾಗಿ ದೆಯ್ಯ ಐತಲ್ಲ, ದೆಯ್ಯ ಸರಿಯಾಗಿ ಮಾಡ್ತದೆ. ನೋಡ್ತಾ ಇರು. ಮೊದಲು ಈ ವಿಷಯನ ಹೋಗಿ ರೋಜಂಗೂ ಹಂಗೇನೆಯ ಪೊದ್ದಿಗೆ ಇಬ್ರಿಗೂ ಹೇಳ್ಬಿಡ್ಬೇಕು. ಪಾಪ ಸಾವುಕಾರ ಎಂಡ್ರು ಏನೇನೋ ಆಸೆ ಇಟ್ಕೊಂಡು ಬಂದವಳೆ. ಇವಳಿಂದ ಎಲ್ಲ ಹಾಳಾಗೋಗೋದು ಬೇಡ. ಹೋಗ್ಬಿಟ್ಟು ಒಂದು ಮಾತು ಎಲ್ಲ ಹೇಳ್ಬಿಡ್ತೀನಿ. ಯಾಕೆ ಬೇಕು ಎಲ್ಲ ಹೇಳೇ ಬಿಡ್ತೀನಿ ನಾನು ಹೋಗಿ. ಸರಿಯಾಗಿ ಆಗಬೇಕು. ಇವ್ರಿಗಂತೂ 10 ರೂಪಾಯಿ ಆಸ್ತಿನೂ ಸಿಕ್ಕೊಡ್ದು. ಇವ್ರು ಶಾರದಿಗೂ ಗಂಡಂಗೆ 30 ಬಿಟ್ಕೊಂಡು ಕಿಸ್ಕೊಂಡು ಏನು ಕುಂತಿದ್ದ ಜಾಗದಾಗ ಪಿಲಾನ್ ಮಾಡ್ತಾರೆ. ನಿನಗೆ ಸರಿಯಾಗಿ ಆಯ್ತದೆ ಇರು. ಸರಿ ಶಾರದಾ, ನಾನು ಹೋಗ್ಬಿಟ್ಟು ಎಲ್ಲ ಮಾಡಿಸ್ಕೊಂಬಿಟ್ಟು ಬರ್ತೀನಿ. ಆದಷ್ಟು ಬಿರ್ನೇನೆಯ ಎಲ್ಲನೂ ನಮ್ಮ ಹೆಸ್ರಿಗೆ ಮಾಡಿಸ್ಕೊಬಿಡು. ಅಂದರೆ ನೀನು ಸೈನ್ ಹಾಕಿಸ್ಕೊಂಡು ಬಂದರೆ ಇಡೀ ಊರಿಗೆ ನಾನೇ ಸಾವುಕಾರ. ನಾನೇ ಸಾವುಕಾತಿ, ನೀವೇ ಸಾವುಕಾರರು. ಹೋಗಿ ಸರ್ನ ಹೋಗಿ. ಈ ನನ್ನ ಮಗನೂ ನಂಬಂಗಿಲ್ಲ. ಇವನ ಹೆಸ್ರಿಗೇನು ಮಾಡಿಸ್ತೀನ? ಎಲ್ಲ ನನ್ನ ಹೆಸ್ರಿಗೆ ತಾನೇ ಮಾಡಿಸೋದು. ಅಷ್ಟೇ ಅಲ್ಲ, ಸಾವುಕಾರನು ನಾನೇನು ಬಿಟ್ಕೊಡಕ್ಕಿಲ್ಲ. ಪಾಪ ಸಾವುಕಾರು ತಾನು ಎಷ್ಟೊಂದು ಆಸ್ತಿ ಐತೆ. ಎಲ್ಲ ಬಿಟ್ಕೊಡಕ್ಕಾಯ್ತದ? ಸಾವುಕಾರನೂ ಬಿಟ್ಕೊಡಕ್ಕಿಲ್ಲ, ನನ್ನ ಗಂಡನೂ ಬಿಟ್ಕೊಡಕ್ಕಿಲ್ಲ. ಇಬ್ರು ಇರಲಿ. ಆ ಕಡೆ ಒಂದು ಈ ಕಡೆ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಡಕ್ಕೆ ಇವ್ನು ಬೇಕಾಯ್ತಾನೆ. ಸಾವುಕಾರರು ನನಗೇನು ಮೋಸ ಮಾಡಲ್ಲ. ಆದ್ರೂ ನಮ್ಮ ಸೇಫ್ಟಿಗೆ ಅಂತ ಹೇಳ್ಬಿಟ್ಟು ಏನಾರ ಮಾಡ್ಕೋಬೇಕಲ್ಲ. ನನಗೂ ಜೀವನ ಸೇಫ್ಟಿ. ಅದಕ್ಕೆ ಮಾಡ್ಕೊತಿರೋದೆಲ್ಲ.